ಸ್ನೇಹಿತರೆ, ನೀವು ಯಾವತ್ತಾದ್ರೂ ಅಂತಹ ಜಾಗದಲ್ಲಿ ನಿಂತಿದ್ದೀರಾ? ಅಂತಹ ಜಾಗದಲ್ಲಿ ನಿಂತಾಗ ನಿಮ್ಮ ಸಮಯದ ಪ್ರಜ್ಞೆಯೇ ಮರ್ತೋಗ್ತಿದ್ಯಾ? ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ವಿಜ್ಞಾನದ ತರ್ಕ. ನಮಸ್ಕಾರ ಸ್ನೇಹಿತರೆ, ವಾಚ್ ಮಿಸ್ಟರಿ ಇಂಡಿಯಾಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಕೇವಲ ಒಂದು ದೇವಾಲಯದ ಬಗ್ಗೆ ಅಲ್ಲ. ಅದು ಇವತ್ತಿನ ವಿಜ್ಞಾನಿಗಳು ಇಂದಿಗೂ ಬಗೆಹರಿಸಲಾರದ ಒಂದು ಎನರ್ಜಿ ಪೋರ್ಟಲ್ ಬಗ್ಗೆ. ಆ ಎನರ್ಜಿ ಪೋರ್ಟಲ್ ಯಾವುದು ಅಂತ ಯೋಚಿಸ್ತಿದ್ದೀರಾ? ಅದು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ. ಹೌದು, 1671ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಜೀವ ಸಮಾಧಿ ಪ್ರವೇಶಿಸಿದಾಗ ನಡೆದ ಆ ಒಂದು ಘಟನೆ ಇವತ್ತಿಗೂ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈ ಬೃಂದಾವನ ಕೇವಲ ಕಲ್ಲಿನ ನಿರ್ಮಾಣವೇ ಅಥವಾ ವಿಜ್ಞಾನಕ್ಕೂ ಮೀರಿದ ಒಂದು ಅತೀಂದ್ರಿಯ ದ್ವಾರವೇ? ಈ ಪ್ರಶ್ನೆಗೆ ಉತ್ತರ ಇವತ್ತು ನಾವು ಹುಡುಕ್ತೀವಿ. ಸಾವಿರದ 671 ಶ್ರಾವಣ ಮಾಸ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತರಿಗೆ ಒಂದು ಮಾತು ಹೇಳ್ತಾರೆ. ನಾನು ಇಲ್ಲಿಲ್ಲ ಅಂತ ಅನ್ಕೋಬೇಡಿ, ನಾನು ಇಲ್ಲೇ ಇರ್ತೀನಿ. ಇದನ್ನ ಕೆಲವರು ಕೇವಲ ಭಕ್ತಿಯ ಮಾತುಗಳು ಅಂತ ಅನ್ಕೊಳ್ತಾರೆ. ಆದ್ರೆ ಇದು ಭೌತಶಾಸ್ತ್ರದ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಸಿದ್ಧಾಂತದ ಪ್ರಕಾರ ಕಣಗಳು ದೂರವಿದ್ದರೂ ಒಂದಕ್ಕೊಂದು ಸಂಪರ್ಕದಲ್ಲಿರಬಹುದು. ಹಾಗೆಯೇ ಸ್ವಾಮಿಗಳು ಸಮಾಧಿ ಪ್ರವೇಶಿಸಿದಾಗ ಅವರ ಶರೀರ ಅಲ್ಲೇ ಇದೆ, ಆದ್ರೆ ಅವರ ಚೇತನ ಅಲ್ಲಿನ ಕಣಕಣಗಳಲ್ಲೂ ಪಸರಿಸಿದೆ. ಇದು ಬರೀ ನಂಬಿಕೆ ಅಲ್ಲ. ಮಂತ್ರಾಲಯಕ್ಕೆ ಹೋದಾಗ ಸಿಗೋ ಆ ಅಪ್ರತಿಮ ಶಾಂತಿ ಇದಕ್ಕೆ ಸಾಕ್ಷಿಯಾಗಿದೆ. ವಿಜ್ಞಾನಿಗಳ ಪ್ರಕಾರ ಒಂದು ಶಕ್ತಿ ಬೃಂದಾವನಕ್ಕೆ ಸೀಮಿತವಾಗಿದೆ, ಆದ್ರೆ ಸೂಕ್ಷ್ಮ ರೂಪದಲ್ಲಿ ಇದು ಅಸ್ತಿತ್ವದಲ್ಲಿರಲು ಹೇಗೆ ಸಾಧ್ಯ? ಇದು ವಿಜ್ಞಾನದಲ್ಲಿ ಆದ ಒಂದು ಡೈಮೆನ್ಷನಲ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಈಗ ಒಂದು ರೋಚಕ ಘಟನೆಯನ್ನ ನೆನಪಿಸ್ಕೊಳ್ಳಿ. 2009ರ ಮಹಾ ಪ್ರವಾಹ. ತುಂಗಭದ್ರೆಯ ನೀರು ಮಂತ್ರಾಲಯವನ್ನೇ ನುಂಗಿ ಹಾಕಿತ್ತು. ದೇವಸ್ಥಾನದ ಗರ್ಭಗುಡಿ ಒಳಗೂ ನೀರು ನುಗ್ಗೋದು ಖಚಿತ ಅಂತ ಎಲ್ಲರೂ ನಂಬಿದ್ರು. ಆದ್ರೆ ನಡೆದಿದ್ದೇನು? ಪ್ರತ್ಯಕ್ಷದರ್ಶಿಗಳ ಪ್ರಕಾರ ನೀರು ದೇವಸ್ಥಾನದ ಹೊರಭಾಗದವರೆಗೂ ಬಂತು, ಆದ್ರೆ ಅಲ್ಲಿ ಯಾವುದೋ ಅದೃಶ್ಯ ಗೋಡೆ ಇದ್ದಂತೆ ನೀರು ದಿಕ್ಕು ಬದಲಿಸಿ ಸಾಗಿತು. ಇದು ಕಾಕತಾಳೀಯವೇ ಅಥವಾ ಪವಾಡವೇ? ವಿಜ್ಞಾನಿಗಳು ಅಂದಾಜಿಸಿದಂತೆ ಅಲ್ಲಿ ಒಂದು ಪ್ರಬಲವಾದ ಎನರ್ಜಿ ಫೀಲ್ಡ್ ಕೆಲಸ ಮಾಡ್ತಿದೆ. ಅದು ಕೇವಲ ನೀರನ್ನ ತಡೆ ಹಿಡಿಲಿಲ್ಲ, ಪ್ರಕೃತಿಯ ನಿಯಮವನ್ನೇ ಮರುರೂಪಿಸಿತು.
ಇಲ್ಲಿ ಇನ್ನೊಂದು ನಿಗೂಢವಾದ ವಿಷಯ ಏನಂದ್ರೆ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದ ಕಾಲಜ್ಞಾನದ ಲಿಪಿಗಳು. 350 ವರ್ಷಗಳ ಹಿಂದೆಯೇ ಪರಿಸರದ ಅಸಮತೋಲನ, ಮನುಷ್ಯನ ಪತನ ಹಾಗೂ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ನೀಡಿದ ಮುನ್ಸೂಚನೆ ಇವತ್ತು ನಿಜವಾಗ್ತಾ ಇದೆ. ಇದು ಕೇವಲ ಊಹೆಗಳಲ್ಲ, ಇದು ಗಣಿತದ ಸೂತ್ರಗಳಂತೆ ನಿಖರವಾಗಿದೆ. ಇಂದಿನ ವಿಜ್ಞಾನಿಗಳು ಇದನ್ನ ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಕರೀತಾರೆ. ಆದ್ರೆ ಇಷ್ಟು ವರ್ಷಗಳ ಹಿಂದೆಯೇ ಇಷ್ಟು ನಿಖರವಾದ ಭವಿಷ್ಯವನ್ನ ಹೇಳಲು ಸಾಧ್ಯನಾ? ಅವರ ಬೃಂದಾವನ ಒಂದು ಟೈಮ್ ಆಂಕರ್ ಆಗಿ ಕಾರ್ಯನಿರ್ವಹಿಸ್ತಿದ್ಯಾ, ಅಥವಾ ಬೃಂದಾವನದ ಗೋಡೆಗಳು ಎನರ್ಜಿ ಸೆನ್ಸರ್ ಆಗಿ ಕೆಲಸ ಮಾಡ್ತಾ ಇದೆಯಾ? ರಾತ್ರಿ ವೇಳೆ ಅಲ್ಲಿನ ಸೆನ್ಸರ್ಗಳಲ್ಲಿ ದಾಖಲಾಗೋ ವಿಚಿತ್ರ ತರಂಗಗಳು, ಯಾರೂ ಇಲ್ಲದ ಕಡೆ ಕೇಳಿಬರೋ ಮಂತ್ರದ ಪ್ರತಿಧ್ವನಿಗಳು, ಇದನ್ನ ಕೆಲವರು ಪ್ಲಾಸ್ಮಾ ಎನರ್ಜಿ ಅಂತಾರೆ. ಅಲ್ಲಿನ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಲ್ಲ, ಅವು ಬ್ರಹ್ಮಾಂಡದ ಭವಿಷ್ಯವನ್ನೇ ಹಿಡಿದಿಟ್ಟಿರೋ ಫಿಲ್ಟರ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಈ ಬೆಳಕಿನ ಕಣಗಳು ಬೃಂದಾವನದ ಜೊತೆ ಹೇಗೆ ಬೆರೆತಿದೆ? ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಕಣ್ಣು ಮುಚ್ಚಿ ಕುಳಿತರೆ ನಿಮ್ಮ ಬ್ರೈನ್ ವೇವ್ಸ್ ಅಂದ್ರೆ ಮೆದುಳಿನ ತರಂಗಗಳು ಬದಲಾಗೋದನ್ನ ನೀವು ಗಮನಿಸಬಹುದು. ಇದು ಬರೀ ಭಕ್ತಿ ಅಲ್ಲ, ಇದೊಂದು ವೈಬ್ರೇಷನಲ್ ಹೀಲಿಂಗ್. ಸ್ನೇಹಿತರೆ, ಮಂತ್ರಾಲಯವು ಬರೀ ಭಕ್ತಿ ಕೇಂದ್ರವಲ್ಲ, ಇದು ಸನಾತನ ಧರ್ಮದಲ್ಲಿ ಅಡಗಿರೋ ಅತೀಂದ್ರಿಯ ವಿಜ್ಞಾನದ ನಿಗೂಢ ದ್ವಾರ. ಈ ರಹಸ್ಯದ ಆಳಕ್ಕೆ ಇಳಿದಷ್ಟು ಪ್ರಶ್ನೆಗಳು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ನಾವು ಸತ್ಯವನ್ನ ಹುಡುಕ್ತಿದ್ದೇವೋ ಅಥವಾ ನಮ್ಮ ಮಿತಿಯನ್ನೇ ಮೀರಿ ಹರಿಯಲು ಭಯ ಪಡ್ತಿದ್ದೀವೋ? ಈ ಬೃಂದಾವನ ಇಂದಿಗೂ ಜೀವಂತವಾಗಿದೆ, ನಿಮಗಾಗಿ ಕಾಯ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ವಿಜ್ಞಾನವೋ ಅಥವಾ ಅದಕ್ಕೂ ಮೀರಿದ ಪವಾಡವೋ? ನೀವು ಗುರುರಾಯರ ಭಕ್ತರಾಗಿದ್ರೆ, ಈ ತರ ಅನುಭವಗಳು ನಿಮಗೂ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ತರ ಇನ್ನಷ್ಟು ರಹಸ್ಯ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.